ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ನುಗ್ಗಿ ರಾಬರಿಯನ್ನ ನಡೆಸಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ 1.5 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ನುಗ್ಗಿ ರಾಬರಿಯನ್ನ ನಡೆಸಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ 1.5 ಕೋಟಿಯನ್ನ ದರೋಡೆ ಮಾಡಿರುವಂತದ್ದು. ಬೆಂಗಳೂರಿನ ಯಲಹಂಕದಲ್ಲಿ ಹಾಡಹಗಲೇ ದರೋಡೆಯನ್ನ ನಡೆಸಿದ್ದಾರೆ. ಗಿರಿರಾಜು ಎಂಬುವರ ಮನೆಯಲ್ಲಿ ನಡೆದಿರುವಂತಹ ರಾಬರಿ ಇದು. 1.5 ಕೋಟಿ ನಗದು, 50 ಗ್ರಾಂ ಚಿನ್ನಾಭರಣ ದೋಚಿದೆ ಗ್ಯಾಂಗ್. ಸಿಸಿಟಿವಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಯಲಹಂಕ ಪೊಲೀಸರು. ಸರ್ಕಾರಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ರಾಬರಿಯನ್ನ ನಡೆಸಿದ್ದಾರೆ. 1.5 ಕೋಟಿ ನಗದು ರೂಪಾಯಿ, 50 ಗ್ರಾಂ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದೆ ಗ್ಯಾಂಗ್. ಸರ್ಕಾರಿ ಅಧಿಕಾರಿಗಳು ಅಂತೇಳಿ ಮನೆಗೆ ನುಗ್ಗಿದ್ದಾರೆ. ಹಾಗಾದ್ರೆ ಸರ್ಕಾರಿ ಅಧಿಕಾರಿ ಅಂದ ತಕ್ಷಣ ಮನೆಯವರು ಹೇಗೆ ಬಿಟ್ರು? 1.5 ಕೋಟಿಯನ್ನ ದೋಚಿದ್ದಾರೆ, ಅದು ಎಲ್ಲರೂ ಕೂಡ ಮನೇಲಿ ಇರುವಾಗ್ಲೇನೆ. ಹಾಗಾದ್ರೆ ಹೇಗೆ ಮನೆಯವರಷ್ಟು ಬ್ಲೈಂಡ್ ಆಗಿ ಅಧಿಕಾರಿಗಳು ಅಂದ ತಕ್ಷಣ ನಂಬಿಟ್ರು? ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮನೆಯಲ್ಲಿ ಇದ್ರೂ ಕೂಡ 1.5 ಕೋಟಿ ರೂಪಾಯಿನ ದೋಚ್ಕೊಂಡು ಹೋಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ನಾವು, ಅದು ಹಾಡಹಗಲೇ ಮನೆಗೆ ನುಗ್ಗಿ ದೋಚ್ಕೊಂಡು ಹೋಗಿರುವಂಥದ್ದು. 50 ಗ್ರಾಂ ಚಿನ್ನಾಭರಣವನ್ನು ಸಹ ದೋಚ್ಕೊಂಡು ಹೋಗಿದ್ದಾರೆ. ನಾವು ಡಿಪಾರ್ಟ್ಮೆಂಟ್ನವರು ಅಂತ ಮನೆಗೆ ನುಗ್ಗಿದ್ದೆ ಗ್ಯಾಂಗ್. ಜಮೀನು ಖರೀದಿಗಾಗಿ ಹಣ ಇಟ್ಟಿದ್ರು ಗಿರಿರಾಜ್ ಕುಟುಂಬದವರು. ನಕಲಿ ನಂಬರ್ ಪ್ಲೇಟ್ ಹಾಕಿ ಇನೋವಾದಲ್ಲಿ ಬಂದಿದ್ರು. ನಿಮ್ಮ ಮನೆಯಲ್ಲಿ ಹಣ ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಹಣದ ಬ್ಯಾಗ್ ಕೊಡ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಗ್ಯಾಂಗ್. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ನಾವು ಡಿಪಾರ್ಟ್ಮೆಂಟ್ನವರು, ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದೇವೆ, ನಾವು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ ಮನೆಗೆ ಬಂದು ರಾಬರಿಯನ್ನ ನಡೆಸಿರುವಂಥದ್ದು. ಅದು ಜಮೀನು ಖರೀದಿಗಾಗಿ ಹಣ ಇಟ್ಟಿತ್ತು ಫ್ಯಾಮಿಲಿ. ನಕಲಿ ನಂಬರ್ ಪ್ಲೇಟ್ ಹಾಕಿ ಇನೋವಾದಲ್ಲಿ ಬಂದಿದ್ರು. ಅದು ಕೇಳಿದರೆ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಹಣದ ಬ್ಯಾಗ್ ಕೊಡ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ನಾವು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿ ಸೋಗ್ನಲ್ಲಿ ಬಂದಿದ್ದಾರೆ. ಅದು ಮನೆಯವರು ಹೇಗೆ ನಂಬಿದ್ರು? ಅದು ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಹೇಳಿ ಕೇಳಿ ಮನೆಯವರಿಂದನೇ ಹಣ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಆ ಮನೆಯವರು ಎಷ್ಟು ಮೂರ್ಖರಾಗಿರ್ಬೇಡ. ಹಾಗಾದ್ರೆ ಹಣ ಕೊಟ್ಟು, ತಾವೇ ಹಣ ಕೊಟ್ಟು ಇವ್ ದೋಚ್ಕೊಂಡು ಹೋಗಿದ್ದಾರೆ. 1.5 ಕೋಟಿ ರೂಪಾಯಿ, 50 ಗ್ರಾಂ ಚಿನ್ನ ಕೂಡ ದೋಚ್ಕೊಂಡು ಹೋಗಿರುವಂಥದ್ದು. ಸರ್ಕಾರಿ ಅಧಿಕಾರಿಗಳು ಅಂದ ತಕ್ಷಣ ಅಷ್ಟು ಬ್ಲೈಂಡ್ ಆಗಿ ನಂಬಿದ್ದಾರೆ ಅಂತ ಆಯ್ತಿಲ್ಲಿ. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅದು ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಬಂದಿದ್ದಾರೆ ಇನೋವಾ ಕಾರ್ನಲ್ಲಿ.